ಈಶ್ವರಪ್ಪ ನಮ್ಮಯ್ಯ ಅಂತೀನಪ್ಪ, ನಮ್ ಗಂಡನೆಲ್ಲ ಕಾಪಾಡಪ್ಪ, ನೀನೇ ಕಾಪಾಡ್ಬೇಕಪ್ಪ, ಕಾಪಾಡ್ಬೇಕು. ನಮ್ ಗಂಡಿರೋ ಏನ್ ತಪ್ಪು ಮಾಡಿದಾರೋ ಏನೋ ಗೊತ್ತಿಲ್ಲ, ಪೊಲೀಸ್ನವ್ರು ಹಿಡಿದು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನಮ್ ಗಂಡನ್ನ ಕಾಪಾಡಪ್ಪ. ನೋಡಿಮ್ಮ, ನೀವೆಲ್ಲ ಧೈರ್ಯವಾಗಿರಿ, ನಿಮ್ಮವ್ರಿಗೆ ಯಾರಿಗೂ ಏನೂ ಆಗಲ್ಲ, ನಾನು ಇದೀನಲ್ಲ. ಮಿಸ್ಟರ್, ಒಳಗ್ ಬರಕ್ ಮುಂಚೆ ಪರ್ಮಿಷನ್ ಕೇಳ್ಬೇಕಂತ ಗೊತ್ತಿಲ್ವಾ? ಭೂಮಿ ಮೇಲೆ ಬರೋದಕ್ಕೆ ಯಾರ್ ಪರ್ಮಿಷನ್ ತಗೊಳಲ್ಲ ಅಂತಂದ್ಮೇಲೆ ಸೇವೆ ಮಾಡೋದಕ್ಕೆ ಸರ್ಕಾರ ಸಂಬಳ ಕೊಟ್ಟಿಟ್ಟಿರೋ ನಿಮ್ಮಂತ ಸೇವಕರನ್ನ ನೋಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಮ್ಮ ರೈತರನ್ನ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದಿರಾ? ಸುಮ್ನೆ ಅರೆಸ್ಟ್ ಮಾಡೋದಕ್ಕೆ ನಮ್ಗೇನು ಹುಚ್ಚು ನಾಯಿ ಕಡ್ದಿಲ್ಲ. ಅದ್ ನಮಗೂ ಗೊತ್ತು, ಆದ್ರೆ ಯಾವ ದೊಡ್ಡ ಮನುಷ್ಯರ ಮನೆ ನಾಯಿ ಬೊಗಳ್ತು ಅಂತ ಸ್ವಲ್ಪ ಹೇಳ್ತೀರಾ? ಮಿಸ್ಟರ್ ಈಶ್ವರ್, ಪ್ರತಾಪ್, ಯಾರ ಹತ್ರ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಈಶ್ವರ್, ನೀವೇ ಬರಕ್ ಹೋದ್ರಿ? ಇವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಸರ್? ಇವರು ಬೆಳೆ ಬೆಳೆಯೋ ಭೂಮಿಲಿ ದೇಶಕ್ಕೆ ಮಾರ್ಕವಾಗಿರೋ ಗಾಂಜಾ ಬೆಳೆ ಬೆಳೆಯೋದನ್ನ ನಮ್ಮವರು ಸಾಕ್ಷ್ಯ ಸಮೇತ ರೆಡ್ ಹ್ಯಾಂಡ್ ಆಗಿರ್ತಿದ್ದಾರೆ. ನಾಗರಾಜ, ನೀನ್ ಬ್ಯಾಂಕಲ್ಲಿ 60,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, ತೀರಿಸ್ತೀಯಾ? ಇನ್ನೂ ಇಲ್ಲ ಬುದ್ಧಿ. ನಿನ್ ಮಗಳ ಮದುವೆಗೆ ಅಂತ 35,000 ರೂಪಾಯಿ ಸಾಲ ತಗೊಂಡಲ್ಲ, ಏನಾಯ್ತು? ಇನ್ನು ಬಡ್ಡಿ ಕಟ್ತಾ ಇದೀನಿ ಬುದ್ಧಿ. ಓಹೋ, ನಿನ್ ಮಗ ಕಾಲೇಜಲ್ಲಿ ಓದ್ತಾ ಇದ್ದಾನಲ್ಲ, ಫೀಸ್ ಕಟ್ಟಿದ್ಯಾ? ಏನು ಕಟ್ಟಿಲ್ಲ ಅಣ್ಣ. ಸರ್, ಇವತ್ತು ಮಾರ್ಕೆಟ್ ಅಲ್ಲಿ 1 ಕೆಜಿ ಗಾಂಜಾಗೆ 10,000 ರೂಪಾಯಿ ಬೆಲೆ ಇದೆ. ನೀವು ಸೀಸ್ ಮಾಡಿರೋ 20 ಎಕರೆ ಜಮೀನಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 20,000 ಕೆಜಿ ಗಾಂಜಾ ಬೆಳಿಬಹುದು. 20,000 ಕೆಜಿ ಗಾಂಜಾಗೆ 10,000 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ಅಂತ ಇವರು ಗೊತ್ತಿದ್ದಿದ್ರೆ ಇವರೆಲ್ಲ ಸಾಲ್ಗಾರೇ ಆಗ್ತಾ ಇರಲಿಲ್ಲ ಸರ್. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಮಳೆ ಬರ್ದೆ ಬರ ಸುತ್ಕೊಳ್ಳುತ್ತೆ, ಇಲ್ಲ ಮಳೆ ಹೆಚ್ಚಾಗಿ ಇರೋ ಬೆಳೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂತದ್ರಲ್ಲಿ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡಿನಾಸೆಗೆ ಈ ತರದೊಂದು ಕೆಲಸ ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ ಸರ್, ಹಣ್ಣು ತಿನ್ನೊಂದು ಸಿಗಾಕೊಳ್ಳಲ್ಲ, ಸಿಪ್ಪೆ ತಿನ್ನೊಂದು ಸಿಗಾಕೊಂಡ ಅಂತ ನೀವು ಇವ್ರನ್ನ ಅರೆಸ್ಟ್ ಮಾಡಿದಿರಲ್ಲ ಸರ್. ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ತನ್ನ ಬಾಯಿಗೆ ಯಾವತ್ತೂ ಮಣ್ಣು ಹಾಕೊಳ್ಳಲ್ಲ. ಇದು ನಿಮ್ಗೂ ಗೊತ್ತಲ್ಲ ಸರ್. ಕಾಕಿ ಕಾನೂನಿನ ಕವಚ ಆಗಿರ್ಬೇಕು, ಕಾಕಿ ಹಿಂದೆ ಕರುಣೆನೂ ಇರ್ಬೇಕು. ಆಗ್ಲೇ ಮನುಷ್ಯರನ್ನ ಕಾಪಾಡೋದನ್ನ ಬಿಟ್ಟು ಮನುಷ್ಯತ್ವನ ಕಾಪಾಡೋಕ್ಕಾಗೋದು. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಸರ್. ನೀವೀಗ್ಲೂ ಅವ್ರನ್ನ ರಿಲೀಸ್ ಮಾಡ್ಲಿಲ್ಲ ಅಂತಂದ್ರೆ ಒಂದಳ್ಳಿ ಜೊತೆಗೆ ಇನ್ನೂ 16 ಹಳ್ಳಿ ಸೇರ್ಕೊಂಡು ಊರ್ಗೂರೇ ಸುಟ್ಟು ಭಸ್ಮ ಆಗೋಗುತ್ತೆ. ಪ್ರತಾಪ್ ಸರ್, ಅವ್ರನ್ನ ರಿಲೀಸ್ ಮಾಡಿ. ಓಕೆ ಸರ್. ಲಾಕಪ್ ಬಾಗ್ಲು ತೆಗ್ದೇ ಇರ್ಲಿ. ಇದಕ್ಕೆ ಕಾರಣ ಆದವ್ರನ್ನ ನಾನೇ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ. ನೀವ? ಈ ಈಶ್ವರ್ ಖಾದಿ ಧರಿಸಲ್ಲ, ಆದ್ರೂ ಸೇವೆ ಮಾಡ್ತಾನೆ. ಕಾಕಿ ಹಾಕಲ್ಲ, ಆದ್ರೂ ಕಾನೂನು ಕಾಯ್ತಾನೆ. ನೀನ್ಯಾಕ ಬಂದೆ? ಭೂಮಿನ ಉತ್ತು ಬೆಳೆನ ಬೆಳೆದು ಭವಿಷ್ಯ ಕಟ್ಟೋ ರೈತರ ಬಾಯಿಗೆ ಮಣ್ಣಾಕೋ ಕೈ ಯಾವುದು ಅಂತ ಹುಡುಕೊಂಬಂದೆ. ಬಂದ್ರೇನೋ ಪ್ರಯೋಜನ? ಏನೋ ಮಾಡ್ತೀಯಾ? ಮಾಡಿರೋ ತಪ್ಪನ ಒಪ್ಕೊಂಡು ಸಂಧಾನಕ್ಕೆ ಬಂದ್ರೆ ನಿನಗ್ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಇಲ್ಲ ಯುದ್ಧನೂ ಮಾಡ್ತೀನಿ. ಓ, ಯುದ್ಧನೂ ಮಾಡ್ತೀಯಾ? ಎಲ್ಲೋ ನಿನ್ ಸೈನ್ಯ? ನಾನ್ ನಂಬಿರೋ ಜನರೇ ನನ್ನ ಸೈನ್ಯ, ಅವ್ರ ಆಶೀರ್ವಾದನೇ ನನ್ನ ಆಯುಧ, ಅವ್ರ ಪ್ರೀತಿನೇ ನನಗ್ ಶಕ್ತಿ ಕಣೋ. ಏಯ್, ಅವನಿಗೆ ಜನರ ಎಲ್ಲ ಅಂತೆ, ಅವರೇ ಬಂದು ಎತ್ಕೊಂಡು ಹೋಗ್ಲಿ, ಹೊಡೆದಾಕ್ರೋ.
ನಮ್ಮ ರೈತರ ಜೀವನಕ್ಕೆ ಕಪ್ಪು ಮಸಿ ಬಳಿಯಕ್ಕೆ ಹೊರಟಿರೋನು ಇವನೇ ಸರ್. ಹೇಳ್ಕೊಂಡೋಗಿ. ನನ್ನನ್ನೇ ಪೊಲೀಸ್ ಹಿಡ್ಕೊಡ್ತೀಯ? ನಾನಿನ್ ಸಂಬಂಧಿ ಕಣೋ. ನೋಡೋ, ದೇಶ ಅಂತ ಬಂದಾಗ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಮಂಡ್ಯ. ನನಗ್ ನಮ್ ಜನನೇ ಮುಖ್ಯನೋ. ಸತ್ಯ ಧರ್ಮ ಮೊದಲು, ಸ್ನೇಹ ಸಂಬಂಧ ಆಮೇಲೆ ಅಂತ ಅರ್ಜುನನ ಸಾರಥಿ ಕುರುಕ್ಷೇತ್ರದ ಸೂತ್ರಧಾರ ಕೃಷ್ಣನೇ ಹೇಳಿದನೋ. ನಾನು ಆ ಕತೆ ಕೇಳ್ಕೊಂಡ್ ಬೆಳ್ದಿರೋನು. ಯಾ ಈಶ್ವರ! ತಾಲೂಕೇಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಹೆಗ್ಲೇರಿದ್ರೆ ಕಾಡೋದು ಬರೀ 7 ವರ್ಷ ಅಲ್ಲ, 7 ಜನ್ಮದವರೆಗೂ ಒಯ್ತಾ ಇರೋ. ಬೇಡ ಬೇಡ ರೀ, ಬೇಡ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಬೇಡ ರೀ. ಅವನು ನಮ್ ಶತ್ರು. ಅವನ್ ಫೋಟೋ ನಮ್ ಮನೇಲಿ ಇರ್ಕೊಡ್ದು. ನನ್ ತಮ್ಮ ಅಂತ ತಪ್ಪ ಏನ್ ಮಾಡಿದಾನೆ? ನಮ್ಮ ಅಣ್ಣನ್ ಜೈಲಿಗೆ ಕಳ್ಸಿದ್ನಲ್ಲ, ಅಷ್ಟು ಸಾಲ್ದೇನೆ ಎಷ್ಟೇ ಕೊಬ್ಬ ಅವನ್ಗೆ. ನಿಮ್ಮಣ್ಣ ಊರ್ ಜನಕ್ ಮಾಡಿರೋ ಅನ್ಯಾಯಕ್ಕೆ ನನ್ ತಮ್ಮ ಸರಿಯಾದ ಶಿಕ್ಷೆನೆ ಕೊಡ್ಸಿದಾನೆ. ಅದ್ರಲ್ಲೇನ್ ತಪ್ಪು? ಏನಂದೆ? ನಿನಗ್ ನಾನು ನಮ್ಮ ಮನೆಯವ್ರಿಗಿಂತ ನಿನ್ ತಮ್ಮನ ಹೆಚ್ಚಾಗೋದಾ? ನನಗ್ ನಮ್ಮವ್ರು ಅನ್ನೋದಕ್ಕಿಂತ ಸತ್ಯ ನ್ಯಾಯನೇ ದೊಡ್ಡದು. ಓಹೋ, ಏನು ಕಣ್ಣಿಗೆ ಬಟ್ಟೆನು ಕೈ ಕಗಡಿ ಇಟ್ಕೊಂಡಿರೋ ನ್ಯಾಯ ದೇವತೆ ಅಪರಾವತಾರನ ನಿನ್ನ ಮನೆತನ? ಹೌದು. ಅಂದ್ಮೇಲೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋರು ಏನು ನೋಡ್ಲಿಲ್ಲ, ಏನು ಕಾಣ್ಲಿಲ್ಲ ಅಂತ ಸುಮ್ನಿರ್ದೆ ನಿನ್ ತಮ್ಮ ಯಾಕೆ ಊರವ್ರ ಪರವಾಗಿ ವಾದ ಮಾಡಕ್ ಬಂದ? ಯಾಕೆಂದ್ರೆ ಅವನ್ಗೆ ಊರ್ನೋರು ಅಂದ್ರೆ ಉಸ್ರು. ಅಂದ್ರೆ ನಾವೆಲ್ಲ ಯಾರೇ? ಕಾನೂನ್ ದೃಷ್ಟಿಲಿ ಅಪರಾಧಿಗಳು, ಊರ್ನವ್ರ ದೃಷ್ಟಿಲಿ ರಾಕ್ಷಸರು. ನನ್ ದೃಷ್ಟಿಲಿ ಹೋರಾಡಕ್ ಧೈರ್ಯ ಇಲ್ಲದೆ ಹೆಂಗಸ್ರ ಮೇಲೆ ಕೈ ಮಾಡೋ ಹೇಡಿಗಳು. ಏನೋ ಇದೆಲ್ಲ? ಹೆಣ್ಮಕ್ಳ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಏನ್ ಈ ಮನೇಲಿ ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಅದ್ಕೆ ಇದು ಗಂಡ ಹೆಂಡತಿ ವಿಷಯ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಸ್ವಂತ ವಿಷಯ. ನನ್ಗೇನಾದ್ರೂ ಕೋಪ ಬಂದ್ರೆ ಹೆಂಡತಿಗೂ ಅತ್ತಿಗೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಆಮೇಲೆ ಇವಳಿಗೆ ಬೀಳೋ ಏಟು ನಿಮಗ್ ಬಿದ್ರು ಬೀಳ್ಬೋದು. ಏನ್ರಿ ಇದು? ಅತ್ತಿಗೆ ಇದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇವ್ ನನ್ನೇ ಹೊಡಿತೀನಿ ಅಂತ ಹೇಳ್ತಿದ್ದಾನೆ. ನೋಡೆ, ಮೈದ್ ನಾ ಮಗನ್ ಸಮಾನ ಅಂತ ನನಗೂ ಗೊತ್ತು. ಮಕ್ಳು ಹೊಟ್ಟೆ ಒಳಗಿದ್ದಾಗ್ಲೂ ಒದಿಯತ್ವೆ, ಬೆಳೆಯುವಾಗ್ಲೂ ಒದಿಯತ್ವೆ. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಈಗ್ಲೂ ಒದಿತೀನಿ ಅಂತವನೆ. ಬಡಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನಮಗ್ ಸಂಬಂಧ ಇಲ್ಲ ಅಂತ ದೂರ ಸರ್ ನಿಂತ್ಕೊಳ್ಳೋದೇ ವಾಸಿ. ಏನಂತ್ಯ? ಹಾ